ಶಾಸಕರ ಪಿಎಯಿಂದ ಕಿರುಕುಳದಿಂದ ಬೇಸತ್ತು ಸರ್ಕಾರಿ ನೌಕರ ಒಬ್ಬ ನಾಪತ್ತೆಯಾಗಿರುವಂತಹ ಸ್ಟೋರಿ ಇದು ಚಿಕ್ಕಮಗಳೂರಿಂದ ಬರ್ತಾ ಇದೆ. ಚಿಕ್ಕಮಗಳೂರಿನಲ್ಲಿ ಡೆತ್ ನೋಟ್ ಅನ್ನ ಬರೆದಿಟ್ಟು ನೌಕರ ಇಕ್ಬಾಲ್ ನಾಪತ್ತೆಯಾಗಿರೋದು. ಕಡೂರು ಶಾಸಕ ಕೆಎಸ್ ಆನಂದ್ ಅವರ ಪಿಎ ಮಂಜುನಾಥ್ ಹೆಸರು ಇದರಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಕಡೂರು ತಾಲೂಕು ಕೇಂದ್ರದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಿದ್ದು ನೌಕರ ಇಕ್ಬಾಲ್ ಕುಟುಂಬ ಸಮೇತ ಆತ್ಮಹತ್ಯೆ ಮಾಡಿಕೊಳ್ಳುತ್ತೀನಿ ಅಂತ ಡೆತ್ ನೋಟ್ ಬರೆದಿಟ್ಟಿದ್ದಾರೆ. ಶಾಸಕರ ಪಿಎ ಮಂಜುನಾಥ್, ಸೆನ್ಸಸ್ ಆಫೀಸರ್ ಶಿವಕುಮಾರ್, ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಕಲೇಶ್, ತಹಶೀಲ್ದಾರ್ ಪೂರ್ಣಿಮಾ ಬಗ್ಗೆ ಉಲ್ಲೇಖವನ್ನ ಮಾಡಿ ನನ್ನ ಸಾವಿಗೆ ಕಾರಣಕರ್ತರಾದವರಿಗೆ ಕಠಿಣ ಕಾನೂನು ಕ್ರಮಕ್ಕೆ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಯಾರು ಯಾವ ಕ್ರಮನೂ ತಗೊಳ್ಳೋದಿಲ್ಲ, ಯಾರಿಗೂ ಯಾವ ಶಿಕ್ಷೆನೂ ಆಗೋದಿಲ್ಲ. ಈ ಆತ್ಮಹತ್ಯೆ ಅನ್ನುವಂಥ ಹುಚ್ಚುತನವನ್ನು ಬಿಟ್ಬಿಡಿ, ಮುಠಾಳತನ ಅದು. ಆತ್ಮಹತ್ಯೆ ಬರೆದಿಟ್ಬಿಡ್ತೀನಿ, ಯಾರಿಗೂ ಏನೋ ಶಿಕ್ಷೆ ಆಗ್ಬಿಡುತ್ತೆ, ಯಾರಿಗೂ ಏನೂ ಆಗೋದಿಲ್ಲ, ಯಾರಿಗೆ ಯಾವ ಶಿಕ್ಷೆನೂ ಆಗೋದಿಲ್ಲ. ಸಾವಿನ ಲಿಟ್ಲಲ್ಲಿ ನಿಮ್ದೊಂದು ಸೇರ್ಕೊಳ್ಳುತ್ತೆ ಅಷ್ಟೇ. ಸಾವು ಕೊನೆ ಅಲ್ಲ. ಸಾಯ್ತಾರಂತೆ, ಆತ್ಮಹತ್ಯೆಗೆ ಡೆತ್ ನೋಟ್ ಬರೆದಿಡ್ತಾರಂತೆ, ಇವರೇ ಕಾರಣ ಅಂತಾರೆ. ಅವ್ರಿಗೆ ಯಾವ ಶಿಕ್ಷೆ ಆಗುತ್ತೆ? ನನ್ನ ಸಹೋದ್ಯೋಗಿ ಚಿಕ್ಕಮಗಳೂರು ಪ್ರತಿನಿಧಿ ನಾರಾಯಣಗೌಡ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಗೌಡ್ರ, ಈಗ ಯಾತಕ್ಕೋಸ್ಕರ ಏನ್ ಕಿರುಕುಳ, ಯಾವ ವಿಚಾರದಲ್ಲಿ ಕಿರುಕುಳವನ್ನ ಕೊಡ್ತಾ ಇದ್ರು, ಇದ್ರ ಬಗ್ಗೆ ಏನಾದರೂ ಉಲ್ಲೇಖವನ್ನ ಮಾಡಿದಾರಾ? ಎಲ್ಲಿ ಹೋಗಿದಾರಂತೆ? ಕುಟುಂಬ ಸಮೇತರಾಗಿ ಹೋಗಿದಾರಾ ಅಥವಾ ಒಬ್ಬರೇ ಹೋಗಿದಾರಾ? ಏನ್ ಕತೆ? ಅರುಣ್, ಹೌದು ಅರುಣ್. ಅಂತಂದರೆ ಏನು ಕಡೂರು ತಾಲೂಕಿನಲ್ಲಿ ಗುಮಾಸ್ತಂದರೆ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಿದ್ದಂಥ ಇಕ್ಬಾಲು ಇವತ್ತು ಮಧ್ಯಾಹ್ನದಿಂದನೂ ಕೂಡ ನಾಪತ್ತೆ ಆಗಿರುವಂಥದ್ದು. ಅಂತಂದರೆ ಅವರಿಗೆ ಈಗ ಕಡೂರು ತಹಶೀಲ್ದಾರು ಪೂರ್ಣಿಮಾ ಆಗ್ಬೋದು, ಮತ್ತು ಶಾಸಕ ಆನಂದ್ ಅವರ ಪಿಎ ಮಂಜುನಾಥ್, ಕಲ್ಲೇಶ್ ಮತ್ತು ಶಿವಕುಮಾರ್ ಅವರಿಗಾಗಲೇ 4 ಜನ ಹೆಸರುಗಳು ಸಹ ಮೆನ್ಷನ್ ಮಾಡಿರುವಂಥದ್ದು. ಆ 4 ಕೂಡ ನನಗೆ ಮಾನಸಿಕವಾಗಿ ಹಿಂಸೆ ಕೊಡ್ತಿದ್ರು ಅಂತ. ಅದೇ ಒಂದು ಏನು ಅವರ ಡೆತ್ ನೋಟಲ್ಲಿ ಈಗಾಗಲೇ ಕಡೂರು ಶಾಸಕ ಆನಂದ್ ಏನಿದ್ದಾರೆ ಅವರ ಪಿಎ ಮಂಜುನಾಥ್ ಅವರು ಪ್ರತಿ ತಿಂಗಳು ಕೂಡ ನನಗೆ 25,000 ರೂಪಾಯಿ ಲಂಚ ಕೊಡಬೇಕು ಅಂತ ಅವ್ರು ನನಗೆ ಡಿಮ್ಯಾಂಡ್ ಮಾಡಿದ್ರು. ಮತ್ತು ಅವರು ಹೇಳಿದಂಥ ಕೆಲಸಗಳು ಏನು ಇಲ್ಲಿಗಲಿ ಕೆಲಸಗಳು ಇರ್ತವೆ ಅವೆಲ್ಲವನ್ನೂ ಕೂಡ ಮಾಡಬೇಕು ಅಂತಂದರೆ ಇತ್ತೀಚೆಗೆ ಕಳೆದ 15-20 ದಿನಗಳ ಹಿಂದಷ್ಟೇ ಅವರು ಒಂದು ಫೇಕ್ ಮರಣ ದೃಢೀಕರಣ ಪತ್ರವನ್ನು ಕೊಡಬೇಕು ಅಂತ ಹೇಳಿದ್ರು. ನಾನು ಅದನ್ನು ಕೊಟ್ಟಿರಲಿಲ್ಲ. ಹಾಗಾಗಿ ಅವರು ನನ್ನ ಮೇಲೆ ಬೇಕು ಅಂತಲೇ ಇಲ್ಲ ಸಲ್ಲದ ಆರೋಪ ಮಾಡ್ತಾ ಇದ್ದಾರೆ ಅನ್ನೋದನ್ನು ಈಗಾಗಲೇ ಡೆತ್ ನೋಟಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಜೊತೆಗೆ ಆತ ಈಗ ಆತ್ಮಹತ್ಯೆ ಮಾಡ್ಕೊತೀನಿ ಅಂತೇಳಿ ಈಗ ನಾಪತ್ತೆ ಆಗಿರುವಂಥ ಇಕ್ಬಾಲ್ ಕೂಡ ಈಗಾಗಲೇ ವರ್ಗಾವಣೆ ಆಗಿರುವಂಥದ್ದು. ಇವತ್ತು ಅವ್ರನ್ನ ಕೆಲಸದಿಂದ ತಹಶೀಲ್ದಾರ್ ಅವರು ರಿಲೀವ್ ಮಾಡಿರುವಂಥದ್ದು. ಹಾಗಾಗಿ ಈಗ ಇದೆಲ್ಲದು ಹಿಂದೆ ಈಗ ಒಂದು ಕಡೆ ತಹಶೀಲ್ದಾರ್ ಅವರು ಕೂಡ ನನಗೆ ಬೈತಾರೆ, ನಾನು ಮುಸ್ಲಿಂ ಅನ್ನೋ ಕಾರಣಕ್ಕೆ ನನ್ನನ್ನು ಜಾತಿ ನಿಂದನೆ ಮಾಡ್ತಾರೆ, ನನ್ನ ಧರ್ಮವನ್ನು ಐಡೆಂಟಿಫೈ ಬೈತಾರೆ, ಮತ್ತು ಶಾಸಕರ ಪಿಎ ಕೂಡ ನನಗೆ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾರೆ, ನಾನು ಅನಾರೋಗ್ಯದಿಂದ ಬಳಲ್ತಾ ಇದ್ದೀನಿ, ಇಂಥ ಟೈಮಲ್ಲಿ ನನ್ನನ್ನು ವರ್ಗಾವಣೆ ಮಾಡಿದ್ದಾರೆ. ಈ ಎಲ್ಲ ಆಧಾರಗಳ ಮೇಲೆ ಅವರು ಈಗಾಗಲೇ ಒಂದು ಡೆತ್ ನೋಟ್ ಬರೆದಿಟ್ಟು ನಾಪತ್ತೆ ಆಗಿರುವಂಥದ್ದು. ಒಂದು ಕಡೆ ಆದರೆ ಅವರು ಈಗಾಗಲೇ ಯಾವಾಗ ಈತ ನಾಪತ್ತೆ ಆಗಿದ್ದಾನೆ, ಆ ಕಚೇರಿಯಲ್ಲಿ ಡೆತ್ ನೋಟ್ ಸಿಕ್ತು, ಆ ತಕ್ಷಣ ಪೊಲೀಸರು ಕೂಡ ಅಲರ್ಟ್ ಆಗಿರುವಂಥದ್ದು, ಆತನ ಹುಡುಕಾಟ ಕೂಡ ಮಾಡಿರುವಂಥದ್ದು. ಆದರೆ ಈಗ ಸದ್ಯದ ಮಾಹಿತಿ ಪ್ರಕಾರ ಆತ ಚಿಕ್ಕಮಗಳೂರು ಜಿಲ್ಲೆಯ ಜಿಲ್ಲಾಸ್ಪತ್ರೆಯಲ್ಲಿ ಈಗಾಗಲೇ ದಾಖಲಾಗಿದ್ದಾನೆ ಅನ್ನೋ ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. ಪೊಲೀಸರೇ ಮನೆಯಲ್ಲಿ ಮಲಗಿದ್ದಂಥ ಆತನನ್ನು ಪೊಲೀಸರೇ ಕರ್ಕೊಂಡ್ಬಂದು ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಆತ ವಿಷ ಸೇವಿಸಿದನೋ ಅಥವಾ ಸುಮ್ಮನೆ ಮಲಗಿದ್ನೋ, ಆತನ ಆರೋಗ್ಯ ಕಂಡೀಷನ್ ಹೇಗಿದೆ ಅನ್ನೋದು ಇನ್ನೂ ಸ್ಪಷ್ಟವಾದ ಮಾಹಿತಿ ಲಭ್ಯ ಆಗಿಲ್ಲ. ಅದೇ ಒಂದು ಮಾಹಿತಿ ಪ್ರಕಾರ ಈಗ ಆತ ಸದ್ಯಕ್ಕೆ ಚಿಕ್ಕಮಗಳೂರು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಒಂದು ಚಿಕಿತ್ಸೆ ಪಡಿತಾ ಇರುವಂಥದ್ದು. ಅದೇ ಮೆನ್ಷನ್ ಮಾಡಿರುವಂಥ ಏನು ಆತ ಬರ್ದಿರುವಂಥ ಡೆತ್ ನೋಟಲ್ಲಿ ಈ 4 ಜನ ಏನಿದ್ದಾರೆ ಅವರ ನನ್ನ ಸಾವಿಗೆ ಇವರೇ ಪ್ರತ್ಯಕ್ಷವಾಗಿ ಕಾರಣ ಆಗಿರುವಂಥದ್ದು. ಹಾಗಾಗಿ ಇವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಿ ಅಂತ ಅದನ್ನು ಮೆನ್ಷನ್ ಮಾಡಿ ಈಗ ಆತ ನಾಪತ್ತೆ ಆಗಿದ್ದಂಥದ್ದು. ಆದರೆ ಈಗ ಸದ್ಯಕ್ಕೆ ಆತನ ಆರೋಗ್ಯದ ಆ ಕಂಡೀಷನ್ ಹೇಗಿದೆ ಅನ್ನೋ ಸ್ಪಷ್ಟವಾದ ಮಾಹಿತಿ ಲಭ್ಯ ಆಗಿಲ್ಲ. ಆದರೆ ಸದ್ಯಕ್ಕೆ ಆತ ಪತ್ತೆ ಆಗಿದೆ ಅನ್ನೋ ಮಾಹಿತಿ ಸಿಕ್ಕಿರುವಂಥದ್ದು. ಅರುಣ್, ಓಕೆ. ನಾರಾಯಣಗೌಡ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.